ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊನೆಗೂ ಕೂಡ ಫಲ ಸಿಗುತ್ತೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಈಗ ಅಧಿವೇಶನದ ಬಳಿಕ ಡಿ.ಕೆ.ಗೆ ಶುಭ ಸುದ್ದಿ ಸಿಕ್ಕೇ ಸಿಗುತ್ತೆ. ಹಾಗಾದ್ರೆ ನಿಜವಾಗೂ ಸಿಗುತ್ತಾ? ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನ? ಡಿ.ಕೆ. ಶಿವಕುಮಾರ್ ಇಷ್ಟು ದಿನ ಕಷ್ಟಪಟ್ಟಿದ್ದಾರೆ, ಆ ಕಷ್ಟಕ್ಕೆ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕಾಗಿ ಇಷ್ಟು ದಿನ ಕಷ್ಟಪಟ್ಟಿದ್ದಾರೆ, ಅವರಿಗೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಅಧಿವೇಶನದ ಬಳಿಕ ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭ ಸುದ್ದಿ ಸಿಗುತ್ತಾ? ಹಾಗಾದ್ರೆ ಶೀಘ್ರದಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಸಿಎಂ ಆಗ್ತಾರೆ ಅಥವಾ ಆಗ್ತಾರಾ? ರಾಮನಗರ ಶಾಸಕ ಆಗಿರುವಂತಹ ಇಕ್ಬಾಲ್ ಹುಸೇನ್ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ. ಅಧಿವೇಶನ ಮುಗಿದ ನಂತರ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಡಿನ್ನರ್ ಮೀಟಿಂಗ್ ಶಕ್ತಿ ಪ್ರದರ್ಶನವಲ್ಲ, ಸೌಹಾರ್ದಯುತವಾದಂತಹ ಒಂದು ಭೋಜನ ಕೂಟ ಅಷ್ಟೇ. ಅದು ಊಟಕ್ಕೆ ಯಾರು ಬೇಕಾದರೂ ಬರಬಹುದು, ಯಾರು ಬೇಕಾದರೂ ಸೇರಬಹುದು, ಅದರಲ್ಲೇನಿದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಇಲ್ಲ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಏನು ಚರ್ಚೆ ಆಯಿತು? ಕಾಂಗ್ರೆಸ್ ಶಿಸ್ತಿನ ಒಂದು ಪಕ್ಷ ಆಗಿದೆ. ಅದರಲ್ಲಿ ಏನಾಗ್ತಾ ಇದೆ ಅಂತಂದರೆ, ಯಾವುದೇ ನಂಬರ್ ಗೇಮ್ಗಳಿಗೆ ಮಹತ್ವ ನೀಡೋದಿಲ್ಲ, ಅವಕಾಶ ಇಲ್ಲ. ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು. CM ಆಗಲಿ, DCM ಆಗಲಿ, ಮಂತ್ರಿ ಆಗಲಿ, ಶಾಸಕರಾಗಲಿ, ಯಾರಾದರೂ ಸರಿ, ಎಲ್ಲರೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ತಲೆಬಾಗಬೇಕು. ನಾವು ಕೂಡ ಅದೇ ರೀತಿಯಾಗಿ ನಡೆದುಕೊಳ್ತೀವಿ. ಡಿನ್ನರ್ ಮೀಟಿಂಗ್ ಆಗಿದೆ ಅಂದರೆ ಅದರಲ್ಲಿ ಊಟ ಮಾತ್ರ ಆಗಿರುತ್ತೆ, ಎಲ್ಲ ರಾಜಕೀಯ ಚರ್ಚೆ ಆಗಿರೋದಿಲ್ಲ. ಆದರೆ ಯಾವುದೇ ನಾಯಕರು ಸೇರಿದ್ರೂ ಕೂಡ ಅಲ್ಲಿ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ, ಕೆಲವೊಂದು ವಿಚಾರಗಳಿದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅಂದರೆ ಅದು ಸರಿಯಲ್ಲ. ಊಟಕ್ಕೆ ಯಾರು ಬೇಕಾದರೂ ಸೇರಬಹುದು, ನಾವೇ ಸೇರಬೇಕು, ಆಪ್ತರೇ ಸೇರಬೇಕು, ಅದು ಇದು ಅಂತ ಏನಿಲ್ವಲ್ಲ. ಊಟಕ್ಕೆ ಯಾರು ಬೇಕಾದರೂ ಬರ್ಬೋದು. ಕೆಲವರು ಹೇಳ್ತಾರೆ ಇದೇ ವಿಚಾರವಾಗಿ ನಮ್ಮನ್ನು ಕರೆದಿಲ್ಲ, ಅದಕ್ಕೆ ನಾವು ಹೋಗಿಲ್ಲ. ಯಾರು ಬೇಕಾದರೂ ಬರ್ಬೋದು ಅಂತ ಇದ್ದರೆ ಕರೆದವರು ಮಾತ್ರ ಹೋಗಬೇಕು ಅಂತ ಯಾಕೆ ಹೇಳ್ತಾರೆ ಬೇರೆಯವರು? ಇಕ್ಬಾಲ್ ಹುಸೇನ್ ಅವರು ಹೇಳ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ರಾಜಕೀಯ ಇಲ್ಲ, ನಾವು ಸೇರಿರುವುದು ಬರೀ ಊಟ ಮಾಡೋಕ್ಕಷ್ಟೇ, ಊಟವನ್ನು ಮಾಡಿಕೊಂಡು ಬರೋಕ್ಕೆ. ಕಾಂಗ್ರೆಸ್ ಪಕ್ಷ ಏನಿದೆ ಅದು ಶಿಸ್ತಾಗಿದೆ, ಶಿಸ್ತಿನ ರೀತಿಯಲ್ಲಿ ನಡೆದುಕೊಳ್ಳುತ್ತೆ. ನಾವು ಕೂಡ ಆ ಶಿಸ್ತಿನ ರೀತಿಯಲ್ಲಿ ನಡೆದುಕೊಳ್ತೀವಿ. ಹೈಕಮಾಂಡ್ ಯಾವ ರೀತಿಯಾಗಿ ಹೇಳುತ್ತೆ ಅದೇ ರೀತಿಯಾಗಿ ಇರ್ತೀವಿ. ಅವ್ರು ಹೇಳಿದಂತೆ ನಡ್ಕೊಳ್ಳೋದೇ ನಮ್ಮ ಕೆಲಸ. ಯಾವುದೇ ವಿಚಾರವಾಗಲಿ ಅದನ್ನು ತೆಗೆದುಕೊಳ್ಳುವಂಥದ್ದು ತೀರ್ಮಾನ ಯಾರು? ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಆದರೆ DCM ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನ ಪಕ್ಷಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಯಾವಾಗ ಅಧಿವೇಶನ ಮುಗಿದ ನಂತರ ಒಂದು ಸಿಹಿ ಸುದ್ದಿ ಸಿಗುತ್ತೆ, ಅವರು ಕರ್ನಾಟಕದ CM ಆಗ್ತಾರೆ, ನನಗೆ ವಿಶ್ವಾಸ ಇದೆ ಅಂತ ಹೇಳಿ ರಾಮನಗರ ಶಾಸಕ ಆಗಿರುವಂತಹ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ. ಅಧಿವೇಶನ ಮುಗಿದ ನಂತರ ಅವರು CM ಆಗ್ತಾರೆ, ಅದು ನನ್ನ ಒಂದು ಅಭಿಪ್ರಾಯ, ವಿಶ್ವಾಸ. ನಾವು ಡಿನ್ನರ್ ಮೀಟಿಂಗ್ ಮಾಡ್ತೀವಿ ಅಂತಂದರೆ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋಕ್ಕಲ್ಲ, ನಮ್ಮ ಒಗ್ಗಟ್ಟನ್ನು ತೋರಿಸೋಕ್ಕಲ್ಲ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಹೇಳ್ತಾ ಇರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಧಿವೇಶನ ಆದ ನಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿ ಸಿಗಬಹುದು. ಅದು CM ಸ್ಥಾನದ ಸಿಹಿ ಸುದ್ದಿ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅದು ಆಗುತ್ತೋ ಇಲ್ಲೋ ಕಾತ್ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.